ಕಾರ್ಮಿಕ ಇಲಾಖೆ ಕಡೆಯಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನಮ್ಮ ನಿರೀಕ್ಷಕರು ಈಗ ತಿಳಿಸ್ಕೊಡ್ತಾರೆ. ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟ, ಇದು ನಮ್ಮ ಪ್ರಧಾನ ಕಚೇರಿ ಬಂದು ಬೆಂಗಳೂರಿನಿದೆ. ಇದು ಪ್ರಧಾನ ಕಚೇರಿ 2 ಬ್ರಾಂಚ್ ಓಪನ್ ಆಗಿರೋದು. ನಮ್ಮ ಆಫೀಸರ್ ಇದನ್ನು ಶುರು ಮಾಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಮತ್ತು ಸಂಸ್ಥಾಪಕರಾದ ಶ್ರೀ ಎಸ್ ಡಿ ನಾಗರಾಜ್ ಅವರು ತುಂಬ ಶ್ರಮ ವಹಿಸಿ ಈ ಸಂಘಟನೆ ಕಟ್ಟಿದ್ದಾರೆ. ಯಾಕೆ ಸಂಘಟನೆ ಬೇಕು ಅನ್ನೋದಾದರೆ, ಒಬ್ಬ ಮನುಷ್ಯನಿಗೆ ಎಲ್ಲಿಂದ ಯಾವ ಬೆನಿಫಿಟ್ ಸಿಗ್ತಿದೆ, ಸರ್ಕಾರದಿಂದ ತಮಗೆ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಅರಿವೇ ಇರಲ್ಲ. ಅರಿವಿದ್ರೂ ಕೂಡ ಅದನ್ನು ಹೆಂಗೆ ತಗೋಬೇಕು ಸರ್ಕಾರದ ಕಡೆಯಿಂದ ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಾಗಿ ಸರ್ಕಾರ ಮತ್ತು ಕಾರ್ಮಿಕರ ನಡುವೆ ನಾವು ಒಂದು ಜೋಡಣೆ ಸೇತುವೆ ಥರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಪ್ರತಿ ಜಿಲ್ಲೆಗಳಲ್ಲೂ ಇದೆ. ಸುಮಾರು 28 ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಸಂಘಟನೆ ಕಚೇರಿಗಳು ಇದೆ. ಎಲ್ಲ ನಮ್ಮ ಪದಾಧಿಕಾರಿಗಳು ಕಾರ್ಮಿಕರಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ನಿಮಗೆ ಸಿಗ್ತಾ ಇರೋ ಬೆನಿಫಿಟ್ಸ್ಗಳೆಲ್ಲ ಏನೇನಿದೆ ಅನ್ನೋದು ಇಲ್ಲಿ ಬ್ರೋಚರಾಗಿದೆ, ಬ್ರೋಚರ್ ಕೊಟ್ಟಿದ್ದೀವಿ. ಎಲ್ಲ ಹೋಗುವಾಗ ತೊಗೊಂಡು ಹೋಗಿ. ಆಗಲೇ ನಮ್ಮ ನಿರೀಕ್ಷಕರು ಹೇಳಿದಂತೆ ಮಕ್ಕಳು ಓದ್ತಾ ಇದ್ದರೆ ಕಾರ್ಮಿಕರ ಫಲಾನುಭವಿಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಹೆರಿಗೆ ಸೌಲಭ್ಯ, ಪಿಂಚಣಿ ಸೌಲಭ್ಯ ಮತ್ತು ವೈದ್ಯಕೀಯ ವೆಚ್ಚ, ಈ ಥರ ಸುಮಾರು ಸರ್ಕಾರದ ಕಡೆಯಿಂದ ಕಾರ್ಮಿಕರಿಗೋಸ್ಕರ ತುಂಬ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಆದರೆ ನಮ್ಮ ಕಾರ್ಮಿಕರಿಗೆ ಗೊತ್ತಿಲ್ಲ ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದು. ಅದಕ್ಕೋಸ್ಕರ ನಮ್ಮ ಜಿಲ್ಲಾ ಶಾಖೆಗಳಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ನಮ್ಮ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಏನೇ ಗೊತ್ತಿಲ್ಲ ಅಂತಂದ್ರೂ ನಮ್ಮ ಬಿಜಾಪುರ ಜಿಲ್ಲೆದಲ್ಲೂ ಕೂಡ ನಮ್ಮದು ಆಫೀಸ್ ಇದೆ, ಜಿಲ್ಲಾ ಕಚೇರಿ, ಇದು ಪ್ರಧಾನ ಕಚೇರಿ ಇದೆ. ನಮ್ಮ ಪದಾಧಿಕಾರಿಗಳನ್ನ ಸಂಪರ್ಕಿಸಿ ನಿಮ್ಗೆ ಏನೇನೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ ತಿಳ್ಕೊಂಡು ಎಲ್ಲರೂ ಕಾರ್ಮಿಕರ ಕಾರ್ಡ್ನ ಮಾಡಿಸ್ಕೊಳ್ಳಿ. ಎಲ್ಲರೂ ಅಂತಂದರೆ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರಿಗೆ ಬೇರೆ ಇದೆ, ಸಂಘಟಿತ ಕಾರ್ಮಿಕರಿಗೆ ಬೇರೆ ಇದೆ. ಇದು ಕಟ್ಟಡ ಕಾರ್ಮಿಕರ ಕಾರ್ಡು ಕಟ್ಟಡ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಸಿಗತ್ತೆ, ಅವ್ರು ಮಾತ್ರ ಮಾಡಿಸ್ಕೊಳ್ಳಿ. ಮತ್ತು ಇದು ವರ್ಷಕ್ಕೊಂದ್ಸರಿ ರಿನಿವಲ್ ಮಾಡಿಸ್ಕೊಳ್ಳೋದಿರುತ್ತೆ, ರಿನಿವಲ್ ಕೂಡ ಮಾಡಿಸ್ಕೊಳ್ಳಿ. ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯ ತಗೊಳ್ಳಿ. ಮುಂದಿನ ವಿಷಯ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಥ್ಯಾಂಕ್ ಯು.